ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನೆಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಆಫೀಸ್ಗೆ ಹೋಗ್ಬೇಕು. ಬೈಕಲ್ಲಿ ಹೋಗ್ತಿದ್ದೀನಿ ಅಂದರೆ ಹೆಲ್ಮೆಟ್ಗೆ ಸ್ವಲ್ಪ ಮೌಂಟು, ಕ್ಯಾಮ್ರಾ ತರಿಸಿದ್ದೀನಲ್ಲ ಮೌಂಟು, ಪ್ಲಸ್ ಅದಕ್ಕೆ ಸೈಡ್ ಗಾರ್ಡು, ಒಂದು ಮೈಕು ಎಲ್ಲ ತರಬೇಕು ಅಂತ ಹೋಗ್ತಾಯಿದ್ದೀನಿ. ಹಾಗೆ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ತೊಳಸ್ಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಗಲೀಜಾಗ್ಬಿಟ್ಟಿದೆ ಫುಲ್ಲು. ಸೊ ನೋಡಬೇಕು, ಅಲ್ಲಿ ಗಾಡಿನ ಆದರೆ ವಾಶ್ ಮಾಡಿಸ್ಕೊಂಡು ಇನ್ನು ನೋಡೋಣ ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು ಎಲ್ಲ ಫಿಟ್ ಮಾಡಿಸ್ಕೊಂಡ್ಬರ್ಬೇಕು ಕ್ಯಾಮ್ರದ್ದು. ಸೊ ಬನ್ನಿ ಇವತ್ತು ಹೋಗೋಣ. ತ್ರಿಷ ಬಾಯ್ ಮಾಡು, ಬಾಯ್. ಸರಿ ಬನ್ನಿ ಬರೋಣ. ಸೊ ಗೈಸ್, ಮನೆಯಿಂದ ಹೊರಟ ಮೇಲೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಗಾಡಿಗೆ. ಇಲ್ಲಿಂದ 610ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ. ಚನ್ನಪಟ್ಟಣ ಬಂದ ತಕ್ಷಣ ಇಲ್ಲಿ ರೈಲ್ವೆ ಗೇಟ್ ಆಗಿಬಿಟ್ಟಿದ್ದಾರೆ ಗುರು. ಅಲ್ಲಿ ಹೈವೇದು ಅಲೋ ಕೊಟ್ಟಿಲ್ಲ. ಸೊ ಹೈವೇ ಅಲೋ ಡೈರೆಕ್ಟ್ ಸರ್ವಿಸ್ ರೋಡ್ ಅಲೋ ಮಾಡಿದರೆ ಸೊ ಬಂದುಬಿಡ್ಬೋದಿತ್ತು. ಸೊ ಇಲ್ಲಿ ನೋಡೋಣ, ಟ್ರೈನ್ ಬಂದ ಮೇಲೆ ಮುಗಿಸ್ಕೊಂಡು ಹೊರಡೋಣ ಇಲ್ಲಿಂದ. ಮೆಟ್ರೋ ಬಂದಿದ್ದೀನಿ ಗುರು. ಅಲ್ಲಿಂದ ಬರೋದೇ ಲೇಟ್ ಆಗಿದೆ, ಲೇಟ್ ಆಗುತ್ತಿದೆಯಾ ಗೊತ್ತಿಲ್ಲ. ಹಾಲೆ 12:47 ಆಗಿದೆ ಟೈಮು. ಇವಾಗ ಬೆಂಗಳೂರಿಗೆ ಎಲ್ಲ ಗೈಸ್, ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬೆಂಗಳೂರಿಗೆ ಬಂದು ಎಲ್ಲ ಮೌಂಟ್ ಎಲ್ಲ ತೊಗೊಂಡು ಬಂದೆ. ವೀಡಿಯೋ ಕ್ಲಿಪ್ಪೆಲ್ಲ ತೆಗೆದಿದ್ದೀನಿ, ಅದನ್ನು ವೀಡಿಯೋ ಕ್ಲಿಪ್ಪೆಲ್ಲ ಹಾಕಬೇಕು, ಅದು ತೋರಿಸ್ತೀನಿ ಅದರ ಇದೆ ಅದೆಲ್ಲ ಅಂತ. ಟೈಮ್ ಸಿಕ್ಕಿರಲಿಲ್ಲ ಅವರು. ನೆನ್ನೆ ವೀಡಿಯೋ ಮಾಡೋಕ್ಕೆ ಸ್ವಿಚ್ ಆಫ್ ಬೇರೆ ಆಗ್ಬಿಟ್ಟಿತ್ತು ಮೊಬೈಲು. ಇವಾಗ ಇಲ್ಲಿ ಬಂದು ನೆನ್ನೆ ಎಲ್ಲ ಮುಗಿಸ್ಕೊಂಡು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ನೆನ್ನೆ ಆಗಿಲ್ಲ. ತೋರಿಸ್ತೀನಿ ಯಾವ ಥರ ಇದೆ ಎಲ್ಲ ಅಂತೇಳಿ. ನಾನು ಮಂಡಿ ಮನೆ ಇದ್ದೀನಿ, ತೋರಿಸ್ತೀನಿ ಇರಿ ನಿಮ್ಗೆ ಅದು ಯಾವ ಥರ ಇದೆ ಅಂತ. ನೋಡಿ, ಇದನ್ನು ಗಾಡಿ ಫಿಟ್ ಮಾಡೋಕ್ಕಿದ್ದಕ್ಕೊಂದು ಮಾಡ್ಕೊಂಡಿದ್ದಾನೆ. ನೋಡಿ, ಯಾವ್ದಾದ್ರು ಎಲ್ಲಾದರೂ ಫಿಟ್ ಮಾಡ್ತೀನಿ ಅಂದರೆ ಬೇರೆ ಕಡೆ ಫಿಟ್ ಮಾಡ್ಕೋಬೋದು. ಹ್ಯಾಂಡಲ್ಗಾಗಲ್ಲ ಅನ್ಕೋತೀನಿ. ಇದು ದೊಡ್ಡ ಹ್ಯಾಂಡಲ್ ಇದ್ದರೆ ದೊಡ್ಡದು ಹ್ಯಾಂಡಲ್ಗಾಗುತ್ತೆ. ಪ್ಲಸ್ ಇದೊಂದು ಚಿಕ್ಕ ಮಾಮೂಲಿ ನನ್ನ ಹ್ಯಾಂಡಲ್ಗಿದೆ ಆಗೋದು, ಇದಾಗಲ್ಲ. ಇದು ನೋಡ್ಕೊಂಡು ಹಾಕೋಬೋದು. ಮತ್ತು ಈ ಥರ ನೋಡಿ, ಇದನ್ನು ಒಳಗಡೆ ಎಲ್ಲ ಹಾಕಿ ಈ ಥರ ಫಿಟ್ ಮಾಡಿದ್ರೆ ಮೇಲೆಗಡೆ ಕ್ಯಾಮ್ರಾ ಫಿಟ್ ಮಾಡ್ಕೋಬೋದು. ಸೊ ಇದನ್ನು ತಗೊಂಡು ಬಂದೆ. ಹೆಲ್ಮೆಟ್ ಮೌಂಟ್ ಸಿಕ್ತಿಲ್ಲ ಗುರು, ಅದೊಂದು ಹುಡುಕಬೇಕು. ಅದೊಂದು ಹುಡುಕಿ ಹೆಲ್ಮೆಟಿಗೆ ಫಿಟ್ ಮಾಡಬೇಕು. ಬರೀ ಗಾಡಿಯಲ್ಲಿ ಚೆನ್ನಾಗಿ ಕಾಣಿಸ್ತಿದೆ, ಏನಿಲ್ಲ. ಹಂಗೆ ಇದನ್ನೊಂದು ಇಟ್ಕೊಂಡೆ. ಗೇರ್ಗೆ ಹಾಕ್ಬೇಕಾದ್ರೆಲ್ಲ ಶೂ ಗಲೀಜಾಗೋದು, ವೈಟ್ ಶೂ ಹೋಗೋದು. ಸೊ ಅದನ್ನೊಂದು ಇಟ್ಕೊಂಡು ಬಂದಿದ್ದೀನಿ. ಸೊ ಇನ್ನು ಹೆಲ್ಮೆಟ್ ಮೌಂಟ್ ತರಕ್ಕೆ ಹೋಗ್ಬೇಕು, ಬಟ್ ಸಿಕ್ತಿಲ್ಲ ಅಲ್ಲೆಲ್ಲ. ಸೊ ತೋರಿಸ್ತೀನಿ ಅದನ್ನು ತಗೊಂಡಾಗ. ಏನು ಇಲ್ಲ ಹಾಕಿದ್ದು ಬರೀ ಹೆಲ್ಮೆಟ್ ಮೌಂಟ್ ಅಂತ ಸಿಕ್ಕಿಲ್ಲ. ಹೆಲ್ಮೆಟ್ ಮೌಂಟು ಸಿಕ್ಕಿದ ಮೇಲೆ ಅದನ್ನು ಫಿಟ್ ಮಾಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದನ್ನು ಸಿಗಲಿ ಅಂತ ಹುಡುಕ್ತಿದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದಾರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಹುಡುಕ್ತೀನಿ, ಇಲ್ಲ ಲಿಂಕ್ ಇದ್ದರೆ ಲಿಂಕ್ ಹಾಕಿ ಹುಡುಕ್ತೀನಿ. ಇಲ್ಲ ಸಿಕ್ಕಿದ್ರೆ ತಗೊಳ್ತೀನಿ ಅದನ್ನು. ಹೆಲ್ಮೆಟ್ ಮೌಂಟು ಫುಲ್ ಇನ್ಸ್ಟಾದಲ್ಲಿ ಸಿಕ್ಕಿದ್ದು. ಗೈಸ್ ಬನ್ನಿ, ಸ್ವಲ್ಪ ಟೈರ್ ಹಾಕ್ಸ್ಕೊರೋಣ ಗಾಡಿಗೆ, ತೋರಿಸ್ತೀನಿ. ಟೈರ್ ಹಾಕ್ಸ್ಬೇಕು, ಇದಕ್ಕೆ ಆಗುತ್ತಿಲ್ವ ಅನ್ನೋದೇ ಡೌಟು ನನಗೆ. ಹೋಗಿ ಹಾಕ್ಸ್ಕೊಂಡು ಬರೋಣ ಗುರು. ಹೇಳಿದ್ರೆ ನನ್ನ ಮಾತು ಕೇಳಿದೆ, ಆಗಲ್ಲ ಅಂತ ಗುರು. ಟೈರ್ ಇವಾಗ ವಾಪಸ್ ಮನೆಗೆ ಹೋಗಿ ಟೈರ್ ಆಗಲ್ಲ ಅಂತ ಹೇಳಿದ್ರೆ ಮನೆಗೆ ಕೇಳಲಿಲ್ಲ ಗೈಸ್. ಅದು ಟೈರು ಹಾಕೋಕ್ಕಾಗಲಿಲ್ಲ ಕೊನೆಗೂ. ಸೊ ಅದು ಸೈಜ್ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಹಂಗಾಗಿದ್ದನ್ನು ಗ್ಯಾರೇಜಿಗೆ ಕೊಟ್ಟು ಬಂದೆ. ಅವರೇನಾದರೂ ಒಂದು ವಾರದಲ್ಲಿ ಯಾರಾದರೂ ಬಂದರೆ ಹಾಕ್ಕೊಡ್ತೀನಿ ಕಣಪ್ಪ, ನಿನಗೆ ಕೊಡ್ತೀನಿ ಇಷ್ಟು ಅಂತ ಅಮೌಂಟು. ಆದರೆ ನಾನು 200 ರೂಪೀಸ್ ತೊಗೋತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಯಾರಾದ್ರು ಬಂದರೆ ತೊಗೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಬಂದಿದ್ದೀನಿ ಹಂಗೆ ಅಲ್ಲಿ ಕೊಟ್ಟು. ಅವ್ರು ವಾಪಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕೊಡಲಿಲ್ಲ ಅಂದರೆ ನೋಡೋಣ ಆಮೇಲೆ ಅದನ್ನು. ಮತ್ತು ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.